ಈಗಾಗಲೇ ನೋಡ್ತಾ ಇದ್ವಿ ಭೀಕರ ಬರಗಾಲ. ಇದರಿಂದ ಬೆಂಗಳೂರು ಜನರಿಗೆ ಕುಡಿಯುವ ನೀರಿನ ಸಮಸ್ಯೆ ಕೂಡ ಎದುರಾಗ್ತಾ ಇರುವಂತದ್ದು. ಜಲಕ್ಷಾಮವನ್ನ ಎದುರಿಸುವಂತ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಭೀಕರ ಬರಗಾಲದಿಂದ ರಾಜ್ಯದಲ್ಲಿ ಹೆಚ್ಚಾಯಿತು ಜಲಕ್ಷಾಮ. ಬೆಂಗಳೂರು ಜನರಿಗೆ ಕಾವೇರಿ ನೀರಿನ ಹಾಹಾಕಾರ ಶುರುವಾಗಿದೆ. ಬೇಸಿಗೆ ಮುನ್ನವೇ ಬರದಾಗ್ತಾ ಇರುವಂತದ್ದು ಕನ್ನಂಬಾಡಿ ಒಡಲು 90 ಅಡಿಗೆ ಕುಸಿದ KRS ಡ್ಯಾಮ್ ನೀರಿನ ಮಟ್ಟ ನೋಡಿ. ಬೆಂಗಳೂರಿಗೆ ನೀರು ಪೂರೈಸುವಂತ ಜಲಾಶಯ ಇದೇ KRS ಡ್ಯಾಮ್. ಡ್ಯಾಮ್ನಲ್ಲಿ ಕೇವಲ 16 TMC ನೀರು ಸಂಗ್ರಹವಾಗಿರುವಂಥದ್ದು. ಈ ಬಗ್ಗೆ ಒಂದು ಪ್ರತ್ಯಕ್ಷ ವರದಿಯನ್ನು ನಮ್ಮ ಪ್ರತಿನಿಧಿ ಕೊಟ್ಟಿದ್ದಾರೆ, ಬನ್ನಿ ನೋಡ್ಕೊಂಡು ಬರೋಣ. ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದೆ. ಮುಂದೆ ಮತ್ತಷ್ಟು ಜಲಕ್ಷಾಮ ಕಾಣಲಿದೆ. ಕಾರಣ ಬೆಂಗಳೂರಿಗೆ ಕುಡಿಯುವ ನೀರನ್ನು ಪೂರೈಕೆ ಮಾಡುವಂಥ ಪ್ರಮುಖ ಜಲಾಶಯದಲ್ಲಿ ಒಂದಾಗಿರುವಂಥ KRS ಜಲಾಶಯ ಬರಿದಾಗ್ತಾ ಇದೆ. 124.80 ಗರಿಷ್ಠ ಮಟ್ಟ ಹೊಂದಿರುವಂಥ KRS ಜಲಾಶಯದಲ್ಲಿ 90 ಅಡಿಗೆ ನೀರಿನ ಮಟ್ಟ ಕುಸಿದಿದೆ. ಇದು ಆತಂಕವನ್ನು ಹೆಚ್ಚು ಮಾಡಿರುವಂಥದ್ದು. ಪ್ರತಿ ಬಾರಿ ಮೇ ಅಂತ್ಯ ಅಥವಾ ಜೂನ್ನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಸೃಷ್ಟಿಯಾಗ್ತಿತ್ತು. ಆದರೆ ಫೆಬ್ರವರಿಯಲ್ಲೇ ಈ ಬಾರಿ ಕುಡಿಯುವ ನೀರಿನ ಸಮಸ್ಯೆ ಬೆಂಗಳೂರಿನ ಜನರನ್ನು ಕಾಡೋದಕ್ಕೆ ಶುರು ಮಾಡಿದೆ. ಏಪ್ರಿಲ್ನಲ್ಲಿ ಮತ್ತಷ್ಟು ಭೀಕರತೆ ಪಡ್ಕೊಳ್ಳುವಂಥ ಸಾಧ್ಯತೆ ಇರುವಂಥದ್ದು. ಸದ್ಯ KRSನ ವಾಸ್ತವ ಪರಿಸ್ಥಿತಿಯನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ದೃಶ್ಯದಲ್ಲಿ ಗಮನಿಸ್ಬೋದು. KRS ಭರ್ತಿ ಆದರೆ ಒಂದು ಸಾಗರದಂತೆ ಕಾಣಿಸ್ತದೆ, ಆದರೆ ಈಗ ಒಂದು ಚಿಕ್ಕ ಕೆರೆಯಂತೆ ಕಾಣಿಸ್ತಾ ಇದೆ. ಕಳೆದ ಮುಂಗಾರು ಹಾಗೂ ಹಿಂಗಾರು ಮಳೆ ವಾಡಿಕೆಯಷ್ಟು ಸುರಿಲಿಲ್ಲ. ಪರಿಣಾಮ ಈ ಬಾರಿ KRS ಅಣೆಕಟ್ಟೆ ಭರ್ತಿಯಾಗಲಿಲ್ಲ. 113 ಅಡಿ ಅಷ್ಟೇ ನೀರಿನ ಮಟ್ಟ ತಲುಪಿತ್ತು. ಜೊತೆಗೆ ತಮಿಳುನಾಡಿಗೆ ನಿರಂತರವಾಗಿ ನೀರನ್ನು ಬಿಡಬೇಕಾಗಿತ್ತು. ಅದ್ರ ಜೊತೆಗೆ ಮುಂಗಾರು ಬೆಳೆಗೆ ನೀರು ಕೊಟ್ಟ ಪರಿಣಾಮ ಈ ಬಾರಿ ಏನು ಅಣೆಕಟ್ಟೆಯ ನೀರಿನ ಮಟ್ಟ ಕುಸಿತಾ ಹೋಗ್ತಾ ಇರುವಂಥದ್ದು. 90 ಅಡಿಗೆ ಕುಸಿತ ಆಗಿದೆ. ಇನ್ನು ಕಳೆದ 6 ವರ್ಷಕ್ಕೆ ಹೋಲಿಸಿದ್ರೆ ಈ ಬಾರಿ ಫೆಬ್ರವರಿಯಲ್ಲೇ 90 ಅಡಿಗೆ ನೀರಿನ ಮಟ್ಟ ಕುಸಿತಿರುವಂಥದ್ದು. 2018ರಲ್ಲಿ ಫೆಬ್ರವರಿಯಲ್ಲಿ 90 ಅಡಿಗೆ ನೀರಿನ ಮಟ್ಟ ತಲುಪಿತ್ತು. ಅದಾದ ಬಳಿಕ ಈ ವರ್ಷ ಆ ರೀತಿ ವಾತಾವರಣ ಸೃಷ್ಟಿಯಾಗಿರುವಂಥದ್ದು. ಇದರಿಂದಾಗಿ ಬೇಸಿಗೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಹೆಚ್ಚಾಗುವಂತೆ ಕಾಣಿಸ್ತಾ ಇರುವಂಥದ್ದು. ಸದ್ಯ ಡ್ಯಾಮ್ನ TMC ಲೆಕ್ಕಾಚಾರದಲ್ಲಿ ನೋಡೋದಾದರೆ 49.452 TMC ಸಂಗ್ರಹ ಸಾಮರ್ಥ್ಯವನ್ನು KRS ಜಲಾಶಯ ಹೊಂದಿದೆ. ಸದ್ಯ 16 TMC ನೀರು ಮಾತ್ರ ಲಭ್ಯ ಆಗಿರುವಂಥದ್ದು. ಅದರಲ್ಲಿ 7 TMC ಡೆಡ್ ಸ್ಟೋರೇಜ್, ಅದನ್ನು ಡ್ಯಾಮ್ ಸುರಕ್ಷತೆ ದೃಷ್ಟಿಯಿಂದ ಡ್ಯಾಮ್ನಲ್ಲೇ ಬಿಡಬೇಕು. ಇನ್ನು ಬಳಕೆಗೆ ನಮಗೆ ಲಭ್ಯ ಇರೋದು ಕೇವಲ 9 TMC ನೀರು ಮಾತ್ರ. ಈ ನೀರಿನಲ್ಲಿ ಏನು ನಮಗೂ ಕೂಡ ಆರಂಭಕ್ಕೂ ಮುನ್ನವೇ ಕುಡಿಯುವ ನೀರಿನ ಕಂಟಕ ಎದುರಾಗಿರುವಂಥದ್ದು. ಏಪ್ರಿಲ್ ಬಳಿಕ ಮತ್ತಷ್ಟು ನೀರಿನ ಸಮಸ್ಯೆ ಎದುರಾಗುವಂಥ ಸಾಧ್ಯತೆ ಇರೋದ್ರಿಂದ ಆತಂಕ ಸೃಷ್ಟಿಯಾಗಿದೆ. ಇನ್ನೊಂದು ಕಡೆ ನೀರಿನ ಸಮಸ್ಯೆಯನ್ನು ಯಾವ ರೀತಿ ಸರ್ಕಾರ ನಿಭಾಯಿಸ್ತದೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಯಾಕೆಂದರೆ ಏಪ್ರಿಲ್ ಬಳಿಕ ಸರ್ಕಾರಕ್ಕೆ ನೀರಿನ ಸಮಸ್ಯೆ ಜೊತೆಗೆ ಕ್ಷಾಮವೇ ಒಂದು ದೊಡ್ಡ ಸವಾಲಾಗಿ ಪರಿವರ್ತನೆ ಆಗುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಕ್ಯಾಮ್ರಾಮನ್ ವಿನೋದ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.